ಹಾಯ್ ಹಲೋ ಸ್ನೇಹಿತರೆ, ಇಂದಿನ ವಿಡಿಯೋ ನಮ್ಮೊಂದಿಗೆ Dr.R.Venkat.Reddy ಸರ್ ಇದ್ದಾರೆ. ಅವರು MA, MEd, PhD ಹಾಗೆ ಸೈಕಾಲಜಿಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅವರು ಇಂದಿನ ವಿಡಿಯೋನಲ್ಲಿ ಹೇಳ್ತಾರೆ ಹೌ ಟು ಸ್ಟಡಿ ಎಫೆಕ್ಟಿವ್ಲಿ. ಸೊ ಅದಕ್ಕಾಗಿ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಗೋದಿದೆ. ಚಾನಲ್ಗೆ ಯಾರಾದರೂ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಬಾಜು ಇರೋ ಬೆಲ್ ಐಕನ್ ಕೂಡ ಒತ್ತಿ. ಪ್ರಿಯ ವಿದ್ಯಾರ್ಥಿಗಳೇ, ನಾನೊಬ್ಬ ವಿದ್ಯಾರ್ಥಿಗಳ ಆಪ್ತ ಸಲಹೆಗಾರನಾಗಿದ್ದೇನೆ. ನಾನು 30 ವರ್ಷಗಳಿಗಿಂತ ಹೆಚ್ಚು ಕಾಲ ಮನೋವಿಜ್ಞಾನವನ್ನು ಬೋಧನೆ ಮಾಡಿದ್ದೇನೆ ಮತ್ತು ನಾನು ಸಮರ್ಥ ವಿದ್ಯಾರ್ಥಿ ಆಗುವುದು ಹೇಗೆ ಹಾಗೂ ಜ್ಞಾನಾರ್ಜನೆ ಮತ್ತು ಫಲಿತಾಂಶ ಹೆಚ್ಚಿಸುವುದು ಹೇಗೆ ಅನ್ನೋ ಪುಸ್ತಕಗಳನ್ನು ಬರೆದಿದ್ದೇನೆ. 50ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ವಿವಿಧ ವಿಷಯಗಳನ್ನು ಕುರಿತಾಗಿ ಪ್ರಕಟಿಸಿದ್ದೇನೆ. ಶಾಲೆ ಕಾಲೇಜುಗಳಲ್ಲಿ ನಾನು ಸುಮಾರು 1500ಕ್ಕಿಂತ ಹೆಚ್ಚಿನ ಉಪನ್ಯಾಸಗಳನ್ನು ಕಳೆದ 30 ವರ್ಷಗಳಲ್ಲಿ ಮಾಡಿದ್ದೇನೆ. ಮನೋವಿಜ್ಞಾನಿಗಳು ವಿದ್ಯಾರ್ಥಿಗಳು ಹೇಗೆ ಅಭ್ಯಾಸ ಮಾಡಬೇಕು, ಹೇಗೆ ನೆನಪಿಸಿಕೊಳ್ಳಬೇಕು ಮತ್ತು ಹೇಗೆ ಪರೀಕ್ಷೆಯನ್ನು ಬರೆಯಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ಸೊ ಅವರು ಹೇಳಿರುವಂತಹ ತತ್ವಗಳು, ತಂತ್ರಗಳು ನೀವು ಸರಳವಾಗಿ ಶೀಘ್ರವಾಗಿ ಕಲಿಯಲು ತುಂಬ ಸಹಾಯಕವಾಗಿವೆ, ಉಪಯುಕ್ತವಾಗಿವೆ. ಆ ಕೆಲವು ತತ್ವಗಳನ್ನು ನಾನು ನಿಮ್ಮೊಂದಿಗೆ ಹೇಳಲಿಕ್ಕೆ ಬಯಸುತ್ತೇನೆ. ಸೊ ಸರಳವಾಗಿ, ವೇಗವಾಗಿ ಮತ್ತು ಸಂಪೂರ್ಣವಾಗಿ ಕಲಿಯುವುದು ಹೇಗೆ ಅನ್ನೋದು ಒಂದು ವಿಷಯವನ್ನು ಕುರಿತು ಬಯಸುತ್ತೇನೆ. ವಿದ್ಯಾರ್ಥಿಗಳೇ, ನೀವು ಗಮನಿಸಿರ್ತೀರಿ, ಯಾವ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆಯೋ ಅದನ್ನು ನೀವು ಓದಲು ಇಷ್ಟಪಡುತ್ತೀರಿ, ಆಸಕ್ತಿಯನ್ನು ತೋರಿಸ್ತೀರಿ. ಅದರಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚಿಗಿರ್ತದೆ ಮತ್ತು ನೆನಪಿಸಿಕೊಂಡರೆ ಆ ವಿಷಯದ, ಆ ಪಾಠದ ವಿಷಯಗಳು ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತವೆ, ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಅದನ್ನು ಬರೆಯುವುದಕ್ಕೂ ಸಹಿತ ಸಾಧ್ಯ ಆಗ್ತದೆ. ಸೊ ಏನು ಕಾರಣ ಏನು ಅಂತ ನೀವು ಕೇಳ್ಬೋದು. ನಾನು ಹೇಳಲಿಕ್ಕೆ ಬಯಸ್ತೀನಿ, ಆ ವಿಷಯ, ಆ ಪಾಠ ನಿಮಗೆ ಯಾವುದು ಅರ್ಥ ಆಗ್ತದೋ, ಯಾವುದು ಚೆನ್ನಾಗಿ ತಿಳಿತದೋ ಆ ಪಾಠದಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚಿರ್ತದೆ, ನಿಮ್ಮ ಆಸಕ್ತಿ ಹೆಚ್ಚಿರ್ತದೆ, ಖುಷಿ ಉಂಟಾಗ್ತದೆ. ಈಗ ನೋಡಿರಿ, ಒಂದು ಸಿನಿಮಾ ಸಹಿತ ನಿಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಸಿನಿಮಾ ನೋಡಬೇಕಾದ್ರೆ ನಿಮಗೆ ಕಷ್ಟ ಆಗ್ತದೆ, ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೊ ಸಿನಿಮಾದಲ್ಲಿಯ ಮಾತುಗಳು, ದೃಶ್ಯಗಳು ಮತ್ತು ಹಾಡುಗಳೆಲ್ಲವೂ ನಿಮಗೆ ಅರ್ಥ ಆದಾಗ ಅದು ನಿಮಗೆ ಹೆಚ್ಚು ಸಂತೋಷವನ್ನು ಕೊಡ್ತದೆ. ಅದನ್ನು 2 ತಾಸು ಯಾವುದೇ ಬೇಸರವಿಲ್ಲದೆ ನೋಡ್ತೀರಿ. ಆದರೆ ನಿಮಗೆ ಅರ್ಥವಾಗದ ಭಾಷೆಯ ಒಂದು ಸಿನಿಮಾ ನೋಡೋದು ಸಹಿತ ಕಷ್ಟ ಆಗತ್ತೆ. ಇನ್ನು ಪಾಠ ಓದೋದ್ರ ಬಗ್ಗೆ ಅಂತೂ ಹೇಳುವುದೇ ಬೇಕಾಗಿಲ್ಲ, ಅದು ಇನ್ನೂ ಬಹಳ ಹೆಚ್ಚಿನ ಒಂದು ಕಷ್ಟದಾಯಕ ಕೆಲಸ ಆಗ್ತದೆ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ಪಾಠವನ್ನು ಓದುವ ಮೊದಲು ಮಾಡಬೇಕಾದ ಕೆಲಸವೆಂದರೆ ಅವರು ತಮ್ಮಲ್ಲಿರುವ ಡಿಕ್ಷನರಿಯನ್ನು ಉಪಯೋಗಿಸಿ ಆ ಪಾಠದಲ್ಲಿರುವಂತಹ ಎಲ್ಲ ಹೊಸ ಶಬ್ದಗಳ ಅರ್ಥಗಳನ್ನು ತಿಳಿದುಕೊಂಡು ಅವುಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೀಬೇಕು. ಸ್ಪೆಲ್ಲಿಂಗ್, ಉಚ್ಚಾರಣೆ ಮತ್ತು ಅವುಗಳ ಅರ್ಥ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಗಳಲ್ಲಿ ಬರೀಬೇಕು. ಸೊ ನಾನು ನಿಮಗೆಲ್ಲರಿಗೂ ಹೇಳುವುದು, ಯಾವುದೇ ಕ್ಲಾಸ್ನಲ್ಲಿರ್ರಿ, ನೀವು ಓದಬೇಕಾದ, ತಿಳಿದುಕೊಳ್ಳಬೇಕಾದ, ನೆನಪಿಟ್ಟುಕೊಳ್ಳಬೇಕಾದ ಪಾಠದ ಅಲ್ಲಿರುವಂತಹ ಹೊಸ ಶಬ್ದಗಳನ್ನು ಮೊದಲು ಕಲಿಯಿರಿ. ಅದನ್ನು ಕಲಿತಾದ ಮೇಲೆ ನೀವು ಓದಿರಿ. ಓದಿದ ಮೇಲೆ 1, 2 ಸಲ 3 ಸಲ ಆ ಪಾಠವನ್ನು ಓದಿದ ಮೇಲೆ, ಸಮೀಕ್ಷಿಸಿದ ಮೇಲೆ ಅದರಲ್ಲಿರುವ ಏನು ತಲೆಬರಹಗಳು, ಉಪತಲೆಬರಹಗಳು, ಹೆಡಿಂಗ್ಗಳಿರ್ತಾವೆ, ಅವುಗಳನ್ನು ನೀವು ಪ್ರಶ್ನೆಗಳನ್ನಾಗಿ ಕನ್ವರ್ಟ್ ಮಾಡಿರಿ. ಅಂದರೆ ಆ ಕಂಟೆಂಟ್, ಆ ಒಂದು ಪ್ಯಾರಾದೊಳಗೆ, ಆ ಒಂದು ಪುಟದಲ್ಲಿ ಏನು ಮಾಹಿತಿ ಇದೆ ಅದಕ್ಕೆ ಅನುಗುಣವಾಗಿ ನೀವೇ ಪ್ರಶ್ನೆಗಳನ್ನು ಬರೆಯಿರಿ. ಪ್ರಶ್ನೆಗಳನ್ನು ಬರೆದು ನಿಮ್ಮ ಎದುರು ಇಟ್ಕೋರಿ. ಮತ್ತೀಗ ಓದಲಿಕ್ಕೆ ಆರಂಭಿಸ್ರಿ. ಆ ಪ್ರಶ್ನೆಗಳಿಗೆ ಉತ್ತರ ಕಲಿಯೋದಕ್ಕಾಗಿ ಓದ್ರಿ. ಎಷ್ಟು ಸಲ ಓದಬೇಕು ಅನ್ನೋದು ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಇರ್ತದೆ. ಕೆಲವು ವಿದ್ಯಾರ್ಥಿಗಳು ನಾನು ಕೇಳ್ತೀನಿ, 1 ಸಲ ಓದ್ತೀವಿ, 2 ಸಲ ಓದ್ತೀವಿ, 3 ಸಲ ಓದ್ತೀವಿ ಅಂತಾರೆ. ಅದಲ್ಲ, ಕೆಲವು ಸಲ ಅಂತೂ ಅರ್ಥ ಆಗುವವರೆಗೆ ಓದಬೇಕ್ರಿ ಅಂತಾರೆ. ನಾನು ಕೇಳುವ ಪ್ರಶ್ನೆ ಏನಂದರೆ, ಅರ್ಥ ಆಗಿದ್ದೆಲ್ಲವೂ ನಿಮಗೆ ನೆನಪಿನಲ್ಲಿ ಉಳಿದಿದೆಯೇ? ನೀವು ನೋಡಿದ ಸಿನಿಮಾಗಳು, ಸೀರಿಯಲ್ಗಳು ಎಲ್ಲ ಅರ್ಥ ಆಗ್ತವೆ, ನ್ಯೂಸ್ ಪೇಪರ್ ಓದ್ತೀರಿ, ಅರ್ಥ ಆಗ್ತದೆ. ಆದರೆ ಅರ್ಥ ಆದ ಮಾತ್ರಕ್ಕೆ ನೆನಪಿನಲ್ಲಿ ಉಳಿತದೇನು? ಇಲ್ಲ. ಎಲ್ಲಿ ತನಕ ನೀವು ಓದಬೇಕು, ಎಷ್ಟು ಸಲ ಓದಬೇಕು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ, ನಿಮಗೆ ನೆನಪಿಸಿಕೊಳ್ಳಲು, ಮೌನವಾಗಿ ನೆನಪಿಸಿಕೊಳ್ಳಲು ಅಥವಾ ಮೌಖಿಕವಾಗಿ ನೆನಪಿಸಿಕೊಂಡು ಬೇರೆಯವರಿಗೆ ಹೇಳುವುದಕ್ಕೆ ಸಾಧ್ಯವಾಗುವವರೆಗೆ ಅಥವಾ ಅದನ್ನು ಬರೆಯುವವರೆಗೆ ನೀವು ಓದ್ತಾ ಇರಬೇಕು. ಅದು 5-6 ಸಲ ಕೆಲವರಿಗೆ ಸಾಧ್ಯ ಆಗ್ಬೋದು. 5-6 ಸಲ ಓದಿದ ಮೇಲೆ ಅವರಿಗೆ ಅದರ ಬಗ್ಗೆ ನೆನಪಿಸಿಕೊಳ್ಳಲು ಅಥವಾ ಬರೆಯಲು ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೋದು. ಕೆಲವರಿಗೆ ಇನ್ನೂ ಅದು ಹೆಚ್ಚು
ಭಾರಿ ಓದಬೇಕಾಗ್ಬೋದು, ಅದು ಮಾಡಬೇಕಾದದ್ದು. ಇನ್ನು ಓದುವಾಗ ಚಿಂತನೆಯನ್ನು ಮಾಡಬೇಕು, ಆಲೋಚನೆಗಳನ್ನು ಮಾಡಬೇಕು. ಲೇಖಕರು ಹೇಳಿದ್ದು ಸತ್ಯವಾಗಿದೆಯೇ, ಅದು ನೈಸರ್ಗಿಕವಾಗಿದೆಯೇ, ಸಹಜವಾಗಿದೆಯೇ, ಅದು ಆಧುನಿಕವಾಗಿದೆಯೇ, ಅದು ಸಾಂಪ್ರದಾಯಿಕವಾಗಿದೆಯೇ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಪುಸ್ತಕದಲ್ಲಿ ಲೇಖಕರು ಹೇಳಿರುವ ಹಲವಾರು ಕಾನ್ಸೆಪ್ಟ್ಗಳು, ಪರಿಕಲ್ಪನೆಗಳ ನಡುವೆ ಇರುವಂತಹ ಸಂಬಂಧಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೆದುಳಿನಲ್ಲಿ ಮೂಡಿಸಿಕೊಳ್ಳಲು ಸಾಧ್ಯವಾಗಬೇಕು. ಅಂದರೆ ಒಂದು ಪರಿಕಲ್ಪನೆ, ಈಗ ಉಷ್ಣಾಂಶ ಇದೆ, ಅದನ್ನು ಹೆಚ್ಚಿಸಿದರೆ ನೀರಿಗೆ ಏನಾಗ್ತದೆ, ಅಥವಾ ಉಷ್ಣಾಂಶವನ್ನು ಕಡಿಮೆ ಮಾಡ್ತಾ ಹೋದರೆ ನೀರು ಏನಾಗ್ತದೆ. ಸೊ ಎರಡು ಪರಿಕಲ್ಪನೆಗಳಿವೆ, ಅವುಗಳ ನಡುವೆ ಏನು ಒಂದು ಸಹಜಾತಿ ಸಹಜವಾದ ಸಂಬಂಧ ಇದೆ, ಅದನ್ನು ನೀವು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾದರೆ ನೀವು ಪಾಠವನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಅಂತ ಅರ್ಥ. ಅದಾಗದೇ ಇದ್ದರೆ ನೀವು ಮತ್ತೆ ಡಿಕ್ಷನರಿಯನ್ನು ನೋಡಬೇಕು, ಮತ್ತು ಶಿಕ್ಷಕರನ್ನು ಭೇಟಿಯಾಗಬೇಕು, ಸಂಶಯಗಳಿದ್ದರೆ ಅದನ್ನು ಪರಿಹರಿಸ್ಕೊಳ್ಬೇಕು. ಮತ್ತು ಉದಾಹರಣೆಗಳು, ನಾವು ಯಾವಾಗಲೂ ಸಹಿತ ಓದುವಾಗ ಉದಾಹರಣೆಗಳನ್ನು ಲೇಖಕರು ಕೊಟ್ಟಿರ್ತಾರೆ, ಶಿಕ್ಷಕರು ಕೊಡ್ತಾರೆ. ನೀವು ಸಹಿತ ಉದಾಹರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು, ಹೊಸ ಹೊಸ ಉದಾಹರಣೆಗಳು. ಸೊ ಹೀಗೆ ನೀವು ಮಾನಸಿಕವಾಗಿ ಆ ಒಂದು ಆಲೋಚನೆಯಲ್ಲಿ ತೊಡಗಿದರೆ, ಚಿಂತನೆಯನ್ನು ಮಾಡಿದರೆ, ತರ್ಕವನ್ನು ಮಾಡಿದರೆ ನಿಮ್ಮ ಏಕಾಗ್ರತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ.